Hello students, welcome to our channel. So this is the continued class of the lesson The Gardener was written by P. Lankesh. So in the previous videos we discussed about that is the rivalry between Tamanna and Basavaya. That is the idea of composing all his experiences in the form of ballads and singing them. So by Tamanna. And then there is a rivalry between Basavaya and Tamanna. So that is about the land. So here he is going to decorate it, all those things. Okay, so that is his all kinds of his material wealth, and then he got palatial mansion. Okay, so like that he's going to decorate it. It means a bedecked himself with gold, diamonds, okay, and other precious stones. So like that we got some information about this story. Okay, but in this video, one day he came to know that Tamanna was ill. So here first Basavaya. ಓಕೆ, ಸೊ ಇಲ್ಲಿ ಬಸವಯ್ಯನಿಗೆ ಗೊತ್ತಾಗ್ತಾ ಹೋಗುತ್ತೆ ಒಂದು ದಿನ. ಸೊ ಏನಪ್ಪ ಅಂತ ಹೇಳಿದ್ರೆ, ಸೊ ತಮ್ಮಣ್ಣ ಅಂತಕ್ಕಂಥವ್ನು ಯಾರು ಒಂದು ಬ್ಯಾಲೆಟ್ಸನ್ನು ಬರೆದು ಹಾಡನ್ನು ಹೇಳ್ತಾ ಇರ್ತಾನೋ, ಸೊ ಒಬ್ಬ ತಮ್ಮಣ್ಣ. ಓಕೆ, ಸೊ ಅವನಿಗೆ ಕಾಯಿಲೆ ಇದೆ ಅಂತಕ್ಕಂಥದ್ದು ಸೊ ಅವನಿಗೆ ಗೊತ್ತಾಗುತ್ತೆ. ಸೊ ಅಟ್ ದಟ್ ಮೂಮೆಂಟ್, ಓಕೆ, ಸೊ ಅಟ್ ದಟ್ ಪಾಯಿಂಟ್ ಬಸವಯ್ಯ ಫೌಂಡ್ ದ ಮೀನ್ಸ್ ಆಫ್ ಸರ್ಪಾಸಿಂಗ್ ತಮ್ಮಣ್ಣ. ಲುಕ್ ಅಟ್ ದಟ್. ಸರ್ಪಾಸಿಂಗ್ ಮೀನ್ಸ್, ಸೊ ದಟ್ ಈಸ್ ಹಿಯರ್ ಟ್ರಾನ್ಸೆಂಡೆಂಟ್ ಅಂತಕ್ಕಂಥದ್ದು. ಅಂದರೆ ಸೊ ಅವನನ್ನು ಮೀರಿಸ್ತಕ್ಕಂಥದ್ದು ಅನ್ನೋದು ನಾವಿಲ್ಲಿ ಅರ್ಥ ಮಾಡ್ಕೊಬೋದು. ಅಟ್ ದಟ್ ಪಾಯಿಂಟ್ ಅವನಿಗೆ ಕಾಯಿಲೆ ಒಳಗಾಗಿದ್ದಾನೆ ಅಂತ ಹೇಳಿದ್ರೆ, ಸೊ ಇಲ್ಲಿ ಬಸವಯ್ಯ ಏನು ತಿಳ್ಕೊಬೇಕು, ಬಸವಯ್ಯ ಫೌಂಡ್ ಲೈಕ್ ದಿಸ್. ಈ ಒಂದು ಘಟನೆ ಅಂತಕ್ಕಂಥದ್ದು ಕಾಯಿಲೆ ಬಂದಿರೋದು ಸೊ ಬಸವಯ್ಯನಿಗೆ ಒಂದು ರೀತಿಯಾಗಿರ್ತಕ್ಕಂಥ ಬಲವನ್ನು ಕೊಡ್ತಾ ಹೋಗುತ್ತೆ. ಲುಕರ್ತೆ. ಸೊ ದೇರ್ ಇಸ್ ಅ ಪ್ರಾಬ್ಲಮ್. ಹೆಲ್ತ್ ಈಸ್ ವೆಲ್ತ್. ಆರೋಗ್ಯವೇ ನಮ್ಮ ಒಂದು ಭಾಗ್ಯ ಅಂತಕ್ಕಂಥದ್ದು. ಆರೋಗ್ಯವೇ ನಮ್ಮೆಲ್ಲರ ಒಂದು ಆಸ್ತಿ. ಯು ಮೇ ಸಿಂಗ್, ಯು ಮೇ ರೈಟ್ ballads, but if Tamanna started suffering from disease, surely his own spirits would be revived. Tamanna's disease was Basavaya's health. Underline the last line. So this is important for jumbled segments. Okay, so your health is wealth. You may sing, ಹಾಡನ್ನ ಹಾಡು. You may write ballads, ballads ಅನ್ನ ಬರ್ಕೋ, ಗಾವಣಿಗಳನ್ನ. But if Tamanna started suffering from disease, ಏನಾಗಿದೆ ಆದರೆ ತಮ್ಮಣ್ಣ ಸೊ ಒಂದು ಕಾಯಿಲೆಯಿಂದ ನರಳ್ತಾ ಇದ್ದಾನೆ. Surely his own spirits, look at that, his own spirits would be revived. ಯಾರ ಒಂದು ಸ್ಪಿರಿಟ್ಸ್ ಇಲ್ಲಿ ಬಸವಯ್ಯನ ಒಂದು ಸ್ಪಿರಿಟ್ ಏನಾಗುತ್ತೆ, ರಿವೈವ್ ಆಗ್ತಾ ಹೋಗುತ್ತೆ, ಸುಧಾರಿಸ್ತಾ ಹೋಗುತ್ತೆ. ಓಕೆ, ಸೊ ದಟ್ ಈಸ್ ರೀಸ್ಟೋರ್ಡ್. ಯಾಕಂದ್ರೆ ಅವನಿಗೆ ಕಾಯಿಲೆಗೆ ಬಿದ್ದಿದ್ದಾನೆ ತಮ್ಮಣ್ಣ. ಸೊ ಹಾಗಾಗಿ ಬಸವಯ್ಯ ಒಂದು ರೀತಿಯಾಗಿ ಅವನನ್ನು ಸರ್ಪಾಸನ್ನು ಮಾಡ್ತಾ ಇದ್ದೀನಿ, ಹಿಂದುಳಿಸ್ತಾ ಇದ್ದೀನಿ, ಅವನನ್ನು ಮೀರಿಸ್ತಾ ಇದ್ದೀನಿ ಅಂತ ಅಂದ್ಕೊಳ್ತಾ ಹೋಗ್ತಾನೆ. ಓಕೆ, ಸೊ his own spirits would be revived. And then Tamanna's disease was Basavaya's health. ತಮ್ಮಣ್ಣನ ಕಾಯಿಲೆ ಬಂದಿದೆ ಅಂತ ಹೇಳಿದ್ರೆ ಸೊ ಬಸವನಿಗೆ ಏನದು, ಸೊ ನಾನೊಬ್ಬ ಆರೋಗ್ಯವಾಗಿದ್ದೀನಿ ಅಂತಕ್ಕಂಥದ್ದು. ಯಾಕಂದ್ರೆ ಎದುರಾಳಿ ಒಬ್ಬ ಹಳ್ಳಕ್ಕೆ ಬಿದ್ದಿದ್ದಾನೆ, ಈಗ ಹುಷಾರಿಲ್ದಂಗೆ ಆಗಿದೆ. ಸೊ ಇವನಿಗಿಲ್ಲಿ ಒಂದು ಸಂತೋಷ ಅಂತಕ್ಕಂಥದ್ದು ಅವನ ಮನಸ್ಸಿಗೆ ಬರ್ತಾ ಇದೆ. ಸೊ ದಟ್ಸ್ ವೈ ಇಸ್ ಗೋಯಿಂಗ್ ಟು ಯೂಸ್ Tamanna's disease was Basavaya's health. The next paragraph. However, by this time Tamanna had thought of yet another method of punishing Basavaya. ನೋಡಿ, ಅವನು ಕಾಯಿಲೆಗೆ ಬಿದ್ದಿದ್ದಾನೆ ತಮ್ಮಣ್ಣ, ಆದರೂ ಸಹ ಓಕೆ ಬೈ ದಿಸ್ ಟೈಮ್, ಈ ಒಂದು ಸಂದರ್ಭದಲ್ಲಿ ತಮ್ಮಣ್ಣ ಹ್ಯಾಡ್ ಥಾಟ್, ಇನ್ನೊಂದು ಆಲೋಚನೆಯನ್ನು ಮಾಡ್ತಾ ಹೋಗ್ತಾ ಇದ್ದಾನೆ. ಆಫ್ ಎಟ್ ಅನದರ್ ಮೆಥಡ್ ಆಫ್ ಪನಿಷಿಂಗ್ ಬಸವಯ್ಯ. ಯಾವುದನ್ನ, ಸೊ ಇನ್ನೊಂದು ಒಂದು ಮೆಥಡನ್ನು ಏನು ಮಾಡ್ತಾ ಇದ್ದಾನೆ, ಅಳವಡಿಸ್ಕೊಳ್ತಾ ಹೋಗ್ತಾ ಇದ್ದಾನೆ, ಸರ್ಚನ್ನು ಮಾಡ್ತಾ ಇದ್ದಾನೆ, ಆಲೋಚನೆಯನ್ನು ಮಾಡ್ತಾ ಇದ್ದಾನೆ. ಯಾವುದಕ್ಕೆ, ಸೊ ದಟ್ ಈಸ್ ಪನಿಷಿಂಗ್ ಬಸವಯ್ಯ, ಬಸವಯ್ಯನನ್ನು ಶಿಕ್ಷಿಸೋದಕ್ಕೆ ಸೊ ಮತ್ತೊಂದು ಮೆಥಡನ್ನು ಅವನು ಸರ್ಚನ್ನು ಮಾಡ್ತಾ ಇದ್ದಾನೆ. ದಟ್ ವಾಸ್ ಡೆತ್. ವಾಟ್ ಈಸ್ ದ್ಯಾಟ್? ಸೊ ಈಸ್ ಗೋಯಿಂಗ್ ಟು ಅಡಾಪ್ಟ್, ದಟ್ ಈಸ್ ದ ಮೆಥಡ್ ಆಫ್ ಡೆತ್. ಓಕೆ, ಸಾವು ಅಂತಕ್ಕಂಥದ್ದು, ಸಾಯ್ತಕ್ಕಂಥ ಒಂದು ಪನಿಷ್ಮೆಂಟನ್ನು ಸೊ ಈಗ ಬಸವಯ್ಯನಿಗೆ ಕೊಡ್ತಾ ಇದ್ದಾನೆ, ಬಸವಯ್ಯನ ಮುಂದೆ ಇಡ್ತಾ ಇದ್ದಾನೆ. ಓಕೆ, ಸೊ ಇಲ್ಲಿ ಸಾವು ಅಂತ ಹೇಳಿದ್ರೆ, ಡೆತ್ ಅಂತ ಹೇಳಿದ್ರೆ ಬಸವಯ್ಯನನ್ನು ಕೊಲೆ ಮಾಡೋದಲ್ಲ. ನೋಡಿ, ಸಾವು ಅಂತ ಹೇಳಿದ್ರೆ ನೋಡೋಣ ಬನ್ನಿ. ಇಫ್ ವಿ ಕಂಟಿನ್ಯೂಡ್ ಅಟ್ ದ ಲೆವೆಲ್ ಆಫ್ ದ ಬಾಡಿ, ಬಸವಯ್ಯ ವುಡ್ ಗೋ ಆನ್ ಆಫರಿಂಗ್ ಎ ಸ್ಟಿಫ್ ಕಾಂಪಿಟೇಷನ್. ನೋಡಿ, ಇಲ್ಲಿ ಒಂದು ಸ್ಟಿಫ್ ಕಾಂಪಿಟೇಷನ್ ಅಂದರೆ ಒಂದು ಕಠಿಣವಾಗಿರ್ತಕ್ಕಂಥ ಒಂದು ಕಾಂಪಿಟೇಷನ್ ಅನ್ನ ಸೊ ಬಸವಯ್ಯನ ಮುಂದೆ ಇಡ್ತಾ ಇದ್ದಾನೆ. ಇಫ್ ವಿ ಕಂಟಿನ್ಯೂಡ್ ಅಟ್ ದ ಲೆವೆಲ್ ಆಫ್ ದ ಬಾಡಿ ಅಂದರೆ ಅವನ ದೇಹವನ್ನು ತ್ಯಾಗ ಮಾಡ್ತಾ ಇದ್ದಾನೆ ಈಗ ಬಸವಯ್ಯ. ಇಫ್ ವಿ ಕಂಟಿನ್ಯೂ ಅಟ್ ದ ಲೆವೆಲ್ ಆಫ್ ದ ಬಾಡಿ, ಬಸವಯ್ಯ ವುಡ್ ಗೋ ಆನ್ ಆಫರಿಂಗ್ ಎ ಸ್ಟಿಫ್ ಕಾಂಪಿಟೇಷನ್. ಈಗ ಬಸವಯ್ಯನ ಮುಂದೆ ಸಾವು ಅಂತಕ್ಕಂಥ ಒಂದು ಕಾಂಪಿಟೇಷನ್, ಸ್ಟಿಫ್ ಕಾಂಪಿಟೇಷನ್ ಅವನ ಮುಂದೆ ಇದೆ. ಬಟ್ ಇಫ್ ಹಿಸ್ ಸಾಂಗ್ ವಾಸ್ ಸಪರೇಟೆಡ್ ಫ್ರಮ್ ಹಿಸ್ ಬಾಡಿ, ನೋಡಿ ಅವನ ಸಾಂಗ್ ಅಲ್ಲಿ ಏನಾಗಿದೆ, ಈಗ ಅವನ ಬಾಡಿಯಿಂದ ಬೇರ್ಪಟ್ಟಿದೆ.
ಯಾವಾಗಲೂ ಬರೆದಿರ್ತಕ್ಕಂಥ ಶೇಕ್ಸ್ಪಿಯರ್ ಇರ್ಬೋದು, ವಿಲಿಯಂ ಬ್ಲೇಕ್ ಇರ್ಬೋದು, ಕುವೆಂಪು ಇರ್ಬೋದು ಅಲ್ವಾ, ಶಿವರಾಮ್ ಕಾರಂತ್ ಇರ್ಬೋದು, ಅವ್ರು ಬರೆದಿರ್ತಕ್ಕಂಥದ್ದೆಲ್ಲ ನಾವೇನು ಮಾಡ್ತಾ ಇದ್ದೀವಿ, ಸೊ ಈಗ ಓದ್ತಾ ಇದ್ದೀವಿ. ಎವನ್ ಇಫ್ ಯು ಆರ್ ನಾಟ್ ಇಯರ್ ಅಂದ ಅರ್ಥಲ್ಲಿ ನೋಡ್ದೋ. ಸೊ ಈಗ ಇದೆ ಅಂತಕ್ಕಂಥ ಸ್ವರ್ಗ. ಸೊ ಆ ರೀತಿಯಾಗಿ ವರ್ಣನೆನ ಮಾಡಿದ್ದಾನೆ ಕವಿ ಕುವೆಂಪು. ಸೊ ಆ ರೀತಿಯಾಗಿ ಇಲ್ಲಿ ಬಸವಯ್ಯ, ಓಕೆ, ಸೊ ಏನು ಮಾಡ್ತಾ ನೋಡಿ, ತಮ್ಮಣ್ಣ. ಸೊ ಬಟ್ ಈಸ್ ಸಾಂಗ್ ವಾಸ್ ಸಪರೇಟೆಡ್ ಫ್ರಮ್ ಹಿಸ್ ಬಾಡಿ, ಅವನ ದೇಹದಿಂದ ಏನಾಗಿದೆ, ಸೊ ಎಲ್ಲ ಒಂದು ಲಾವಣಿಗಳೇನಾಗಿದೆ, ಬೇರ್ಪಟ್ಟಿದೆ. ಇಫ್ ದೇರ್ ವಾಸ್ ನೋ ರಿಲೇಷನ್ ಬಿಟ್ವೀನ್ ದ ಸಾಂಗ್ಸ್ ಅಂಡ್ ಹಿಸ್ ಓನ್ ಫ್ಲೆಶ್ ಅಂಡ್ ಬ್ಲಡ್. ನೋಡಿ, ಅಲ್ಲಿ ದೇರ್ ಇಸ್ ನೋ ರಿಲೇಷನ್, ಯಾವುದೇ ರೀತಿಯಾಗಿರ್ತಕ್ಕಂಥ ರಿಲೇಷನ್ ಇಲ್ಲ. ಯಾವುದ್ರ ನಡುವೆ, ಬಿಟ್ವೀನ್ ದ ಸಾಂಗ್ಸ್, ಹಾಡುಗಳ ನಡುವೆ, ಲಾವಣಿಗಳ ನಡುವೆ, ಬೆಲಾಡ್ಸ್, ಅಂಡ್ ಇಸ್ ಓನ್ ಫ್ಲೆಶ್ ಅಂಡ್ ಬ್ಲಡ್, ಅವನದೇ ಆಗಿರ್ತಕ್ಕಂಥ ಒಂದು ಫ್ಲೆಶ್ ಅಂದರೆ ಒಂದು ಮಾಂಸ ಮತ್ತು ರಕ್ತ, ಇವೆರಡರಲ್ಲೂ ಸಹ ಏನಿದೆ, ಒಂದು ಯಾವುದೇ ರೀತಿಯಾಗಿರ್ತಕ್ಕಂಥ ಒಂದು ರಿಲೇಷನ್ ಇಲ್ಲ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ದಾನೆ. ಸೊ ದಿಸ್ ಈಸ್ ಹೌ ಹಿಸ್ ಥಾಟ್ಸ್ ವೆಂಟ್ ಆನ್. ಈ ರೀತಿಯಾಗಿ ಅವನ ಒಂದು ಥಾಟ್ಸ್ ಅಂದರೆ ಆಲೋಚನೆಗಳು ಸೊ ಹೋಗ್ತಾ ಹೋಗುತ್ತೆ ಅಂತಕ್ಕಂಥದ್ದು. ಓಕೆ, ಸೊ ದೇ ಆರ್ ಗೋಯಿಂಗ್ ಟು ಗೋ ಆನ್. ಓಕೆ, ಸೊ ಹಿಸ್ ಥಾಟ್ಸ್. ನಾವು ವಿಲ್ ಮೂವ್ ಟು ದಿ ನೆಕ್ಸ್ಟ್ ಲೈನ್ಸ್. ದಟ್ಸ್ when I realized how strange human nature can be, the old man began his explanation to the owner's wife. ನೋಡಿ ಇಲ್ಲಿ ದಟ್ಸ್ ವೆನ್ ಐ ರಿಯಲೈಸ್ಡ್ ಮೀನ್ಸ್ ಸಾಕ್ಷಾತ್ಕಾರವನ್ನು ಮಾಡ್ಕೊಳ್ತಕ್ಕಂಥ, ರಿಯಲೈಸನ್ನು ಮಾಡ್ಕೊಳ್ತಾ ಇದ್ದಾಳೆ ಯಾರು, ಐ. ಓಕೆ, ಸೊ ಯುವರ್ ವೈಫ್. ಸೊ ದಟ್ ಈಸ್ ವೆನ್ ಐ ರಿಯಲೈಸ್ಡ್ ಹೌ ಸ್ಟ್ರೇಂಜ್ ಹ್ಯೂಮನ್ ನೇಚರ್ ಕ್ಯಾನ್ ಬಿ, ಯಾವ ರೀತಿಯಾಗಿ ವಿಚಿತ್ರವಾಗಿರ್ತಾರೆ ಒಂದು ಜನರು, ಹ್ಯೂಮನ್ ನೇಚರ್ ಅಂತಕ್ಕಂಥದ್ದನ್ನು ಇಲ್ಲಿ ಹೇಳ್ತಾ ಹೋಗ್ತಾನೆ. ದ ಓಲ್ಡ್ ಮ್ಯಾನ್ ಬಿಗ್ಯಾನ್ ಇಸ್ ಎಕ್ಸ್ಪ್ಲನೇಷನ್ ಟು ದ ಓನರ್ಸ್ ವೈಫ್. ಸೊ ಈಗ ಓನರ್ಸ್ ವೈಫ್ಗೆ ಏನು ಮಾಡ್ತಾನೆ ಓಲ್ಡ್ ಮ್ಯಾನು, ಅವನ ಎಕ್ಸ್ಪ್ಲನೇಷನನ್ನು ಮುಂದುವರಿಸ್ತಾ ಹೋಗ್ತಾನೆ. ಓಕೆ, ಮ್ಯಾನ್ ನೀಡ್ಸ್ ವೆಲ್ತ್, ಎಜುಕೇಷನ್, ಆರ್ಟ್ ಆ್ಯಂಡ್ ಮೆನಿ ಮೋರ್ ಥಿಂಗ್ಸ್. ಲುಕ್ ಅಟ್ ದಿಸ್ ಒನ್. ಓಕೆ, ಸೊ ಹಿಯರ್ ಮ್ಯಾನ್ ನೀಡ್ಸ್, ಒಬ್ಬ ಮನುಷ್ಯನಿಗೆ ಇವೆಲ್ಲವೂ ಸಹ ಅವಶ್ಯಕತೆ ಇದೆ. ಯಾವ್ಯಾವು, ವೆಲ್ತ್, ವೆಲ್ತ್ ಅಂದರೆ ಆಸ್ತಿ ಇರ್ಬೋದು. ಓಕೆ, ಆ್ಯಂಡ್ ದೆನ್ ಎಜುಕೇಷನ್, ಶಿಕ್ಷಣ ಅಂತಕ್ಕಂಥದ್ದು. ಆರ್ಟ್, ಆರ್ಟ್ ಅಂದರೆ ಒಂದು ಕಲೆ, ಬರೆಯೋದಿರ್ಬೋದು, ಓದೋದಿರ್ಬೋದು. ಓಕೆ, ಸೊ ಅಥವಾ ಹಾಡನ್ನು ಆಡ್ತಕ್ಕಂಥದ್ದು ಇರ್ಬೋದು. ಸೊ ಆರ್ಟ್ ಆ್ಯಂಡ್ ಮೆನಿ ಮೋರ್ ಥಿಂಗ್ಸ್ ಅಂದರೆ ಇನ್ನೂ ಕೆಲವು ವಸ್ತುಗಳ ಬಗ್ಗೆ ಇರ್ತಕ್ಕಂಥ ಒಂದು ಅವಶ್ಯಕತೆ ಅಂತಕ್ಕಂಥದ್ದು ಸೊ ಒಬ್ಬ ಮನುಷ್ಯನಿಗಿದೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ದಾನೆ. ಮ್ಯಾನ್ ನೀಡ್ಸ್ ವೆಲ್ತ್, ಎಜುಕೇಷನ್, ಆರ್ಟ್ ಆ್ಯಂಡ್ ಮೆನಿ ಮೋರ್ ಥಿಂಗ್ಸ್ ಆ್ಯಂಡ್ ಯೆಟ್ he lives for some kind of unbearable vengefulness. Here and yet he lives ಅಂದರೆ ಒಬ್ಬ ಮನುಷ್ಯ ಅಂತಕ್ಕಂಥನು, ಮ್ಯಾನ್. ಓಕೆ, ಇನ್ನೂ ಅಂತಕ್ಕಂಥದ್ದು, ಇನ್ನೂ he lives for some kind of unbearable vengefulness. Unbearable means not tolerate ಅಂತಕ್ಕಂಥದ್ದು, ಅಂದರೆ ಸಹಿಸಲ್ಲ ಸಾಧ್ಯವಾದ. ಓಕೆ, ಸೊ ದಟ್ ಈಸ್ ದ ವೆಂಜಿಫುಲ್ನೆಸ್ ಅಂದರೆ ಒಂದು ಪ್ರತೀಕಾರ, ವೈಲೆನ್ಸ್, ಹಿಂಸೆ ಅಂತಕ್ಕಂಥದ್ದು ನಾವಿಲ್ಲಿ ಅರ್ಥ ಮಾಡ್ಕೊಬೋದು. ಓಕೆ, ಸೊ ಈ ಒಂದು ಈಸ್ ಗೋಯಿಂಗ್ ಟು ಲೀವ್, ಯೆಟ್ ಈ ಲೀವ್ಸ್ ಫಾರ್ ಸಮ್ ಕೈಂಡ್ ಆಫ್ ಅನ್ಬಿಯರಬಲ್ ವೆಂಜಿಫುಲ್ನೆಸ್, ಯಾವುದೋ ಒಂದು ಪ್ರತೀಕಾರ. ಓಕೆ, ಸೊ ಅದನ್ನು ಸಹಿಸೋದಕ್ಕೆ ಅಸಾಧ್ಯವಾದದ್ದು ಅಂತಕ್ಕಂಥದ್ದು, ಸಹಿಸಲು ಅಸಾಧ್ಯವಾದ, ನಾಟ್ ಟಾಲರೇಟ್ ದಟ್ ಒನ್. ಓಕೆ, ಸೊ ಆ ರೀತಿಯಾಗಿರ್ತಕ್ಕಂಥ ಒಂದು ಇದು ಸೊ ಅವನಲ್ಲಿರುತ್ತೆ ಮನುಷ್ಯನಲ್ಲಿ. ಅವನು ಯಾವುದೋ ಒಂದು ಕಾರಣಕ್ಕೆ ಬದುಕ್ತಾ ಇರ್ತಾನೆ. ಸೊ ಅದನ್ನು ಇಲ್ಲಿ ಅವನು ಹೇಳ್ತಾ ಹೋಗ್ತಾ ಇದ್ದಾನೆ. ಅಂಡ್ ಯೆಟ್ ಈ ಲೀವ್ಸ್ ಫಾರ್ ಸಮ್ ಕೈಂಡ್ ಆಫ್ ಅನ್ಬಿಯರಬಲ್ ವೆಂಜಿಫುಲ್ನೆಸ್, ವಿತೌಟ್ ಇಟ್ ದೇರ್ ವುಡ್ ಬಿ ನೋ ರೀಸನ್ ಫಾರ್ ಹಿಸ್ ಎಕ್ಸಿಸ್ಟೆನ್ಸ್. ಅದಿಲ್ಲ ಅಂದರೆ ಒಂದು ಪ್ರತೀಕಾರ ಅಂತಕ್ಕಂಥದ್ದು ಅವನಲ್ಲಿ ಇಲ್ಲ ಅಂದರೆ. ಓಕೆ, ಸೊ ವಿತೌಟ್ ಇಟ್ ದೇರ್ ವುಡ್ ಬಿ ನೋ ರೀಸನ್ ಫಾರ್ ಹಿಸ್ ಎಕ್ಸಿಸ್ಟೆನ್ಸ್. ಅವನ ಒಂದು ಬದುಕಿರ್ತಕ್ಕಂಥ ಒಂದು ಇದಕ್ಕೆ, ಬದುಕಿಗೆ ಅಥವಾ ಒಂದು ಜೀವನಕ್ಕೆ. ಓಕೆ, ಸೊ ಯಾವುದೇ ರೀತಿಯಾಗಿರ್ತಕ್ಕಂಥ ಒಂದು ಕಾರಣ ಇಲ್ಲ. ಓಕೆ, ವಿತೌಟ್ ಇಟ್, ಅದಿಲ್ಲ ಪ್ರತೀಕಾರ ಅಂತಕ್ಕಂಥದ್ದು, ಯಾರಾದರೂ ಪ್ರತಿಸ್ಪರ್ಧಿ ಇಲ್ಲ ಅಂದರೆ ನಾವು ಬದುಕ್ತಾ ಇರ್ತಕ್ಕಂಥದ್ದು ವೇಸ್ಟ್ ಆಗೋಗಿರುತ್ತೆ. This is not a real story. Look at this one. Okay, so this is not a real story. Only what I have heard somewhere. ನಾನು ಇದನ್ನು ಎಲ್ಲೋ ಕೇಳಿರ್ತಕ್ಕಂಥ ಒಂದು ಕತೆ, ಇದು ನಿಜವಾದಂಥ ಒಂದು ಕತೆ ಅಲ್ಲ ಅಂತ ಹೇಳಿ ಓಲ್ಡ್ ಮ್ಯಾನ್ ಹೇಳ್ತಾ ಇದ್ದಾನೆ. ಓಕೆ, ಯು ಮೇ ನೋ ದಟ್ ಐ ಸಬ್ಸ್ಕ್ರೈಬ್ ಟು ಎ ಡೈಲಿ. ಆದರೆ ಇಲ್ಲಿ ಹೇಳ್ತಾ ಇದ್ದಾನೆ, ಯು ಮೇ ನೋ ದಟ್ ಐ ಸಬ್ಸ್ಕ್ರೈಬ್ ಮೀನ್ಸ್ ಕಾಂಟ್ರಿಬ್ಯೂಟ್. ಓಕೆ, ಅಂದರೆ ಚಂದಾದಾರರಾಗು ಅಂತಕ್ಕಂಥದ್ದು ನಾವು ಹೇಳ್ತೀವಿ, ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಅಂತ ಹೇಳ್ತಾ ಹೋಗ್ತಾ ಇದ್ದೀವಿ ಹಾಗೆ. ಸೊ ಹಿಯರ್ ಯು ಮೇ ನೋ ದಟ್ ಐ ಸಬ್ಸ್ಕ್ರೈಬ್ ಟು ಎ ಡೈಲಿ, ಅಂದರೆ ಡೈಲಿ ಮೀನ್ಸ್ ಹಿಯರ್ ಸೊ ದಟ್ ಈಸ್ ಫ್ರಮ್ ದ ನ್ಯೂಸ್ ಪೇಪರ್, ಡೈಲಿ ಬರ್ತಕ್ಕಂಥ ಒಂದು ಘಟನೆಗಳಿಂದ ಸೊ ಅದರಿಂದ ಇದನ್ನು ತೆಗೆದುಕೊಂಡೆ. ಓಕೆ, ಸೊ ಒಂದು ಚಂದಾದಾರವನ್ನು ಮಾಡಿಕೊಂಡೆ, ಕಾಂಟ್ರಿಬ್ಯೂಟನ್ನು ಮಾಡಿಕೊಂಡೆ ಅಂತಕ್ಕಂಥದ್ದನ್ನು ಹೇಳ್ತಾ ಇದ್ದಾನೆ ಇಲ್ಲಿ. ಓಕೆ, ಸೊ ಐ ಗಾಟ್ ದಿಸ್ ಒನ್ ಅಂತಕ್ಕಂಥದ್ದು. ಓಕೆ, ಟು ಎ ಡೈಲಿ, ಟು ಯು ಐ ಆಮ್ ಜಸ್ಟ್ ಆನ್ ಓಲ್ಡ್ ಮ್ಯಾನ್, ನಿನಗೆ ಅಂತಕ್ಕಂಥದ್ದು. ಸೊ ಹಿಯರ್ ಯು ರೆಫರ್ಸ್ ಟು ಓನರ್ಸ್ ವೈಫ್. ಟು ಯು ಐ ಆಮ್ ಜಸ್ಟ್ ಆನ್ ಓಲ್ಡ್ ಮ್ಯಾನ್, ನಾನು ಕೇವಲ ಒಬ್ಬ ಮುದುಕ. ಆಫ್ಟರ್ ಎ ಪರ್ಟಿಕ್ಯುಲರ್ ಏಜ್ ಮ್ಯಾನ್
ಲೂಸಸ್ ಇಸ್ ನೇಮ್. ನೋಡಿ ಇಲ್ಲಿ ಆಫ್ಟರ್ ಎ ಪರ್ಟಿಕ್ಯುಲರ್ ಏಜ್ ಅಂದರೆ ಒಂದು ಸರಿಯಾಗಿರ್ತಕ್ಕಂಥ ಒಂದು ಏಜ್ ಕಂಪ್ಲೀಟ್ ಆದಂಥ ನಂತರದಲ್ಲಿ, ಓಕೆ, ಸೊ ದಟ್ ಟೈಮ್ ಮ್ಯಾನ್ ಲೂಸಸ್ ಈಸ್ ನೇಮ್. ಅವನ ಹೆಸರನ್ನ ಏನು ಮಾಡ್ತಾನೆ, ಅವನು ಕಳ್ಕೊಳ್ತಾ ಹೋಗ್ತಾನೆ ಅಂತಕ್ಕಂಥದ್ದು. ಸೊ ಇಲ್ಲಿ ಒಂದು ಪ್ರಶ್ನೆನ ಕೇಳ್ತಾರೆ, ವೆನ್ ಡಸ್ ಮ್ಯಾನ್ ಲೂಸ್ ಇಸ್ ನೇಮ್? ಸೊ ದಟ್ ಈಸ್ ಆನ್ಸರ್ ಆಫ್ಟರ್ ಎ ಪರ್ಟಿಕ್ಯುಲರ್ ಏಜ್. And then his age becomes important and his name vanishes into thin air. Look at there, his age becomes important. ಅವನ ಏಜ್ ಏನಾಗಿರುತ್ತೆ, ಇಲ್ಲಿ ಇಂಪಾರ್ಟೆಂಟ್ ಆಗಿರುತ್ತೆ. ನಮಗೆಲ್ಲ ಗೊತ್ತೇ ಇದೆ, ಮಕ್ಕಳಿದ್ದಾಗ ಆಟ ಆಡ್ತಾ ಇರ್ತೀವಿ, ಓಕೆ, ಚೆನ್ನಾಗಿ ಎಂಜಾಯ್ನ ಮಾಡ್ತಾ ಇರ್ತೀವಿ. ಏನು ಬೇಕು ಅಂದರೆ ತಗೊಳ್ಳೋದಕ್ಕೆ ದುಡ್ಡಿರೋದಿಲ್ಲ, ದುಡಿತಾ ಇರ್ತೀವಿ, ಆದರೆ ನಮಗೆ ಆಟ ಆಡೋದಕ್ಕೆ ಸಮಯನೇ ಇರೋದಿಲ್ಲ. ಓಕೆ, ಸೊ ಅವಾಗ ದುಡ್ಡು ಬೇಕಾಗಿರುತ್ತೆ. ಸೊ ಅದಾದ ನಂತರದಲ್ಲಿ ವಯಸ್ಸಾಗುತ್ತೆ, ಹಣ ಇರುತ್ತೆ, ಎಲ್ಲ ಇರುತ್ತೆ, ಆದರೆ ನಮಗೆ ಏಜೇ ಇರೋದಿಲ್ಲ. ಸೊ ಆ ರೀತಿಯಾಗಿರ್ತಕ್ಕಂಥದ್ದು. ಓಕೆ, ಸೊ ಹಿಯರ್ ಹಿಸ್ ನೇಮ್ ವ್ಯಾನಿಷಸ್. ಲುಕ್ ಅಟ್ ದಟ್, ಹಿಸ್ ಏಜ್ ಬಿಕಮ್ಸ್ ಇಂಪಾರ್ಟೆಂಟ್ ಆ್ಯಂಡ್ ಹಿಸ್ ನೇಮ್ ವ್ಯಾನಿಷಸ್ ಇಂಟು ಥಿನ್ ಏರ್. ಅವನು ಏನನ್ನ ಹೆಸರನ್ನೆಲ್ಲ ಮಾಡಿದ್ದ, ಒಬ್ಬ ವ್ಯಕ್ತಿ ಅಧಿಕಾರದಲ್ಲಿರುವವರೆಗೂ ಮಾತ್ರ. ಅಧಿಕಾರವನ್ನು ಕಳ್ಕೊಂಡಾದ್ಮೇಲೆ ಅವನ ಹೆಸರು, ಅವನಿಗೆ ಮರ್ಯಾದೆಯನ್ನು ಕೊಡ್ತಕ್ಕಂಥದ್ದು ಅಥವಾ ರೆಸ್ಪೆಕ್ಟನ್ನು ಕೊಡ್ತಕ್ಕಂಥ ಎಲ್ಲವೂ ಸಹ ಏನಾಗುತ್ತೆ, ಕಡಿಮೆ ಆಗ್ತಾ ಹೋಗುತ್ತೆ. ಹಿಸ್ ನೇಮ್ ವ್ಯಾನಿಷಸ್ ಅಂದರೆ ಅಳಿಸಿ ಹೋಗ್ತಾ ಹೋಗುತ್ತೆ. ಯಾವುದರಲ್ಲಿ? ಸೊ ದಟ್ ಈಸ್ ಇಂಟು ಥಿನ್ ಏರ್, ತೆಳುವಾದ ಗಾಳಿಯಲ್ಲಿ ಅವನ ಹೆಸರು ಏನಾಗುತ್ತೆ, ಹರಿಸೋಗ್ತಾ ಹೋಗುತ್ತೆ. ನಾವು ಐ ಆಮ್ ಆ್ಯನ್ ಓಲ್ಡ್ ಮ್ಯಾನ್ ಇನ್ ದಿಸ್ ಗಾರ್ಡನ್. ಈ ಒಂದು ಗಾರ್ಡನಲ್ಲಿ ನಾನು ಕೇವಲ ಒಬ್ಬ ಮನುಷ್ಯ, ಓಲ್ಡ್ ಮ್ಯಾನ್ ಆಗಿದ್ದೀನಿ. ಯುವರ್ ಸರ್ವೆಂಟ್, ನೋಡಿ ನಿಮ್ಮ ಒಬ್ಬ ಸೇವಕ. ಓಕೆ, ಐ ಆಮ್ ಆಲ್ಸೋ ದ ಪರ್ಸನ್ ಹೂ ರೀಡ್ಸ್ ದ ನ್ಯೂಸ್ ಪೇಪರ್ ಆ್ಯಂಡ್ ಲುಕ್ಸ್ ಆಫ್ಟರ್ ದ ಗಾರ್ಡನ್ ಪ್ರಾಪರ್ಲಿ. ನೋಡಿ, ಸೊ ಮತ್ತೆ ಅವನು ಹೇಳ್ತಾ ಇದ್ದ ಇನ್ಫಾರ್ಮೇಷನನ್ನು, ಐ ಆಮ್ ಆಲ್ಸೋ ದ ಪರ್ಸನ್ ಹೂ ರೀಡ್ಸ್ ದ ನ್ಯೂಸ್ ಪೇಪರ್. ನಾನು ಒಬ್ಬ ನ್ಯೂಸ್ ಪೇಪರ್ ಓದ್ತಾ ಇರ್ತಕ್ಕಂಥ ಒಬ್ಬ ಮನುಷ್ಯನೂ ಸಹ ಅಂತಕ್ಕಂಥದ್ದು ವ್ಯಕ್ತಿಯಾಗಿದ್ದೆ. ಆ್ಯಂಡ್ ಲುಕ್ಸ್ ಆಫ್ಟರ್ ದ ಗಾರ್ಡನ್ ಪ್ರಾಪರ್ಲಿ, ಅದಾದ ನಂತರದಲ್ಲಿ ಒಬ್ಬ ಗಾರ್ಡನ್ ನೋಡ್ಕೊಳ್ತಕ್ಕಂಥ ಒಬ್ಬ ವ್ಯಕ್ತಿನೂ ಸಹ ಆಗಿದ್ದೆ ಅಂತಕ್ಕಂಥದ್ದು. ಅಂದರೆ ಸರಿಯಾದ ಒಂದು ರೀತಿಯಲ್ಲಿ ಗಾರ್ಡನ್ನ ನೋಡ್ಕೊಳ್ತಕ್ಕಂಥ ಒಬ್ಬ ವ್ಯಕ್ತಿನೂ ಸಹ ಆಗಿದ್ದೀನಿ ಅನ್ನೋದನ್ನು ಹೇಳ್ತಾ ಇದ್ದಾನೆ. ಐ ಕನ್ಸೀವ್ಡ್ ದ ಸ್ಟೋರಿ ಆಫ್ ತಮ್ಮಣ್ಣ ಅಂಡ್ ಬಸವಯ್ಯ. ನೋಡಿ, ಅವನ ಈ ಒಂದು ಸ್ಟೋರಿಯನ್ನು ಕನ್ಸೀವನ್ನು ಮಾಡ್ಕೊಂಡಿದ್ದಾನೆ, ಇಮ್ಯಾಜಿನನ್ನು ಮಾಡಿದ್ದಾನೆ, ಊಹಿಸ್ಕೊಂಡಿದ್ದಾನೆ. ಎಲ್ಲಿಂದ? ಸೊ ದಟ್ ಈಸ್ ದ ಸ್ಟೋರಿ ಆಫ್ ತಮ್ಮಣ್ಣ ಅಂಡ್ ಬಸವಯ್ಯ ವೆನ್ ಆಲ್ ಆಫ್ ಎ ಸಡನ್. ಸೊ ದಟ್ ಈಸ್ ಆಲ್ ಆಫ್ ಎ ಸಡನ್. ಯಾವಾಗ ಅಂದರೆ, ಸೊ ದಟ್ ಈಸ್ ಇನ್ ಎ ಸಡನ್. ಓಕೆ, ಸಡನ್ ಆಗಿ ಆಕಸ್ಮಿಕವಾಗಿ ಈ ಒಂದು ಸ್ಟೋರಿಯನ್ನು ಅವನು ನೆನಪಿಸ್ಕೊತಾನೆ. ಸೊ ಲುಕ್ ಅಟ್ ದಿಸ್ ಲೈನ್ಸ್, ರಷ್ಯಾ ಟೋಲ್ಡ್ ಅಮೇರಿಕಾ. ನೋಡಿ, ಇಲ್ಲಿ ರಷ್ಯಾ ಅಮೇರಿಕಾ ಹೇಳ್ತಾ ಹೋಗುತ್ತೆ. ಸೊ ಆ ಒಂದು ಸಂದರ್ಭದಲ್ಲಿ, ಓಕೆ, ಆಲ್ ಆಫ್ ಎ ಸಡನ್ ರಷ್ಯಾ ಟೋಲ್ಡ್ ಅಮೇರಿಕಾ. ಯಾವಾಗ ರಷ್ಯಾ ಅಮೇರಿಕಾ ಹೇಳ್ತಾ ಹೋಗುತ್ತೋ, ಸೊ ಆ ಒಂದು ಇದರ ಮೇಲೆ ಈ ಒಂದು ಸ್ಟೋರಿಯನ್ನು ಅವನು ಕನ್ಸೀವನ್ನು ಮಾಡಿರ್ತಾನೆ. ಓಕೆ, ಸೊ ದ ಸ್ಟೋರಿ ಆಫ್ ತಮ್ಮಣ್ಣ ಆ್ಯಂಡ್ ಬಸವಯ್ಯ. ಹಿಯರ್ ದ ರಷ್ಯಾ ಟೋಲ್ಡ್ ಅಮೇರಿಕಾ. ಸೊ ದರ್ ಆರ್ ದ ಲೈನ್ಸ್, ಐ ಆಮ್ ನಾಟ್ ಯುವರ್ ಎನಿಮಿ, I shall not wage a war against you. So this is the words, okay, so by Russia. ರಷ್ಯಾದಿಂದ ಹೇಳ್ತಾ ಇರ್ತಕ್ಕಂಥ ಒಂದು ಪದಗಳಿವು. ರಷ್ಯಾ ಹೇಳ್ತಾ ಇರ್ತಕ್ಕಂಥ ಅಮೇರಿಕಕ್ಕೆ, ಐ ಆಮ್ ನಾಟ್ ಯುವರ್ ಎನಿಮಿ, ನಾನು ನಿನಗೆ ಶತ್ರು ಅಲ್ಲ. ಐ ಶಾಲ್ ನಾಟ್ ವೇಜ್ ಎ ವಾರ್ ಅಗೇನೆಸ್ಟ್ ಯು. ನಮಗೆಲ್ಲರಿಗೂ ಸಹ ಗೊತ್ತಿದೆ ರಷ್ಯಾ ಮತ್ತು ಅಮೇರಿಕಾ ಹೇಗಿದ್ದಾವೆ ಅಂತಕ್ಕಂಥದ್ದು, ಎದುರಾಳಿ, ರೈವಲ್ರಿ. ಓಕೆ, ಸೊ ಅಂದರೆ ಆಪೋಸಿಟ್ ಕಂಟ್ರೀಸ್ ಆಗಿದ್ದಾವೆ. ಸೊ ಅದರಲ್ಲಿ ರಷ್ಯಾ ಹೇಳ್ತಾ ಇದೆ ಅಮೆರಿಕಕ್ಕೆ, ನಾನು ಯಾವುದೇ ರೀತಿಯಾಗಿರ್ತಕ್ಕಂಥ ಒಂದು ಯುದ್ಧವನ್ನು ನಿಮ್ಮ ಮೇಲೆ ಸಾರೋದಿಲ್ಲ, ನಿಮ್ಮ ವಿರುದ್ಧವಾಗಿ ಅಂತಕ್ಕಂಥ ಒಂದು ಹೇಳಿಕೆಯನ್ನು ಇಲ್ಲಿ ರಷ್ಯಾ ಅಮೆರಿಕಕ್ಕೆ ಕೊಡ್ತಾ ಇದೆ. ಸೊ ಫಾರ್ ದಿಸ್ ಒನ್, ಸೊ ಹಿಯರ್ ವಾಟ್ ಮಸ್ಟ್ ಹ್ಯಾವ್ ಬೀನ್ ದ ರಿಯಾಕ್ಷನ್ ಆಫ್ ಅಮೇರಿಕಾ, ದ ಸೋರ್ನ್ ಎನಿಮಿ ಆಫ್ ರಷ್ಯಾ, ಟು ದಿಸ್ ಡಿಕ್ಲರೇಷನ್. ಈ ಒಂದು ಘೋಷಣೆ, ಡಿಕ್ಲರೇಷನ್ನ ಮಾಡಿದೆ ರಷ್ಯಾ, ಇದಕ್ಕೆ ಯಾವ ರೀತಿಯಾಗಿರ್ತಕ್ಕಂಥ ಒಂದು ರಿಯಾಕ್ಷನನ್ನು ಅಮೇರಿಕಾ ಕೊಡಬೇಕೀಗ? ದ ಸೋರ್ನ್ ಎನಿಮಿ ಆಫ್ ರಷ್ಯಾ. ಓಕೆ, ರಷ್ಯಾಕ್ಕೆ ಕಟ್ಟ ಎದುರಾಳಿ ಅಂತಕ್ಕಂಥದ್ದು, ದ್ವೇಷ ರಾಷ್ಟ್ರ ಅಂತಕ್ಕಂಥದ್ದು. ಆ ಒಂದು ರಾಷ್ಟ್ರ ಏನನ್ನ ಹೇಳುತ್ತೆ ಅಂತಕ್ಕಂಥದ್ದು ಟು ದಿಸ್ ಡಿಕ್ಲರೇಷನ್. ಪ್ರಾಬಬಲಿ ಯು ವಿಲ್ ನಾಟ್ ಅಂಡರ್ಸ್ಟ್ಯಾಂಡ್ ದ ಎಗೋನಿ ಆಫ್ ಬೋರ್ಡಮ್ ಆಫ್ ಅಮೇರಿಕಾ. ನೋಡಿ, ಇಲ್ಲಿ ಬಹುಶಃ ನಾವಿಲ್ಲಿ ಅರ್ಥ ಮಾಡ್ಕೊಬೇಕು. ಯು ವಿಲ್ ನಾಟ್ ಅಂಡರ್ಸ್ಟ್ಯಾಂಡ್. ಓಕೆ, ನಿಮ್ಗಿದು ಅರ್ಥ ಆಗ್ದಲೇ ಇರ್ಬೋದು. ಸೊ ದ ಎಗೋನಿ ಆಫ್ ದ ಬೋರ್ಡಮ್ ಆಫ್ ಅಮೇರಿಕಾ ಅಂದರೆ ಇಲ್ಲಿ ಒಂದು ಎಗೋನಿ ಮೀನ್ಸ್ ಯಾತನೆ. ಯು ವಿಲ್ ನಾಟ್ ಅಂಡರ್ಸ್ಟ್ಯಾಂಡ್ ದ ಎಗೋನಿ, ಒಂದು ಪ್ರಾಣ ಸಂಕಟ, ಯಾತನೆ ಅಂತಕ್ಕಂಥದ್ದು ನಿಮಗಿಲ್ಲಿ ಅರ್ಥ ಆಗೋದಿಲ್ಲ, ಅರ್ಥ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ. ಯು ವಿಲ್ ನಾಟ್ ಅಂಡರ್ಸ್ಟ್ಯಾಂಡ್ ದ ಎಗೋನಿ ಆ್ಯಂಡ್ ಬೋರ್ಡಮ್ ಆಫ್ ಅಮೇರಿಕಾ. ಬೋರ್ಡಮ್ ಮೀನ್ಸ್ ಒಂದು ಶ್ರಮ, ಬೇಸರ ಅಂತಕ್ಕಂಥದ್ದು. ಓಕೆ, ಸೊ ಆಫ್ ಅಮೇರಿಕಾ. ಒನ್ಸ್ ಇಟ್ ನ್ಯೂ ರಷ್ಯಾ ವಾಸ್ ನೋ ಮೋರ್ ಆ್ಯನ್ ಎನಿಮಿ. ಓಕೆ, ಸೊ ಒಂದು ಯಾತನೆ ಆಗುತ್ತೆ. ಯಾಕಂದರೆ ಒನ್ಸ್ ಇಟ್ ನ್ಯೂ ರಷ್ಯಾ ವಾಸ್ ನೋ ಮೋರ್ ಆ್ಯನ್ ಎನಿಮಿ. ನನಗೆ ಈಗ ರಷ್ಯಾ ಒಂದು ಮಿತ್ರ ರಾಷ್ಟ್ರ ಆಗಿರ್ಬೋದು. ನೋಡಿ, ಇಲ್ಲಿ ಶತ್ರು ರಾಷ್ಟ್ರ, ನಾನು ಯಾವುದೇ ರೀತಿಯಾಗಿರ್ತಕ್ಕಂಥ ವಾರ್ನ ಮೇಲೆ ಮಾಡೋದಿಲ್ಲ ಅಂತಕ್ಕಂಥ ಮಾತನ್ನು ಹೇಳಿದೆ. ಐ ಆಮ್ ನಾಟ್ ಯುವರ್ ಎನಿಮಿ ಅಂತ ಹೇಳ್ತಾ ಇದ್ದೆ. ಸೊ ಅದಕ್ಕಾಗಿಲ್ಲಿ ಓಕೆ, ರಷ್ಯಾ ವಾಸ್ ನೋ ಮೋರ್ ಆ್ಯನ್ ಎನಿಮಿ. ಎ ನೇಷನ್ ಈಸ್
ಕೇಪಬಲ್ ಆಫ್ ವಿಸ್ಟ್ಯಾಂಡಿಂಗ್ ಸ್ಟ್ರೈನ್ಸ್ ಲೈಕ್ ದಿಸ್. ನೋಡಿ, ಇದನ್ನು ಇಲ್ಲಿ ಈ ಒಂದು ಒತ್ತಡವನ್ನು ಒಂದು ರಾಷ್ಟ್ರ ಏನು ಮಾಡುತ್ತೆ, ಸೊ ವಿಸ್ಟ್ಯಾಂಡಿಂಗ್ ಇಂದ ಏನು ಮಾಡುತ್ತೆ, ಸ್ಟ್ರೈನ್ಸ್ ಲೈಕ್ ದಿಸ್. ಸೊ ದಟ್ ಈಸ್ ದ ಕೇಪಬಲ್ ಒನ್. ಸೊ ದಟ್ ಈಸ್ ದ ನೇಷನ್. ಬಟ್ ಎ ಹ್ಯೂಮನ್ ಬೀಯಿಂಗ್ ಕೆನಾಟ್. ಒಂದು ರಾಷ್ಟ್ರ ಇದನ್ನು ತಡ್ಕೊಬೋದು, ವಿಸ್ಟ್ಯಾಂಡಿಂಗನ್ನು ಮಾಡ್ಬೋದು, ಪ್ರಯಾಸವನ್ನು, ಒತ್ತಡವನ್ನು. ಓಕೆ, ಒಂದು ರಾಷ್ಟ್ರ ಇದನ್ನು ಮಾಡ್ಬೋದು, ಇದನ್ನು ಹೌದು ಅಂತೇಳಿ ಅಕ್ಸೆಪ್ಟನ್ನು ಮಾಡ್ಕೊಬೋದು. ಬಟ್ ಎ ಹ್ಯೂಮನ್ ಬೀಯಿಂಗ್ ಕೆನಾಟ್. ಆದರೆ ಒಬ್ಬ ಮನುಷ್ಯ ಇದನ್ನು ಅಕ್ಸೆಪ್ಟನ್ನು ಮಾಡ್ಕೊಳ್ಳೋದಿಲ್ಲ ಅಂತಕ್ಕಂಥ ಒಂದು ಮಾತನ್ನು ಇಲ್ಲಿ ಹೇಳ್ತಾ ಹೋಗ್ತಾ ಇದ್ದಾನೆ. ಓಕೆ, ಐ ಸಫರ್ಡ್ ಎ ಸಿಮಿಲರ್ ಫೇಟ್. ನೋಡಿ, ಇಯರ್ ಈಸ್ ಗೋಯಿಂಗ್ ಟು ಯೂಸ್ ಐ ಸಫರ್ಡ್. ನಾನು ಇದೇ ರೀತಿಯಾಗಿರ್ತಕ್ಕಂತಹ ಒಂದು ಸಫರ್ಡ್ ಎ ಸಿಮಿಲರ್ ಫೇಟ್. ಓಕೆ, ಒಂದು ವಿಧಿಯಿಂದ ನಾನು ಮಾಡಿದೆ, ಅಳಾಡಿದೆ ಅಂತಕ್ಕಂಥ ಒಂದು ಮಾತನ್ನು ಹೇಳ್ತಾ ಇದ್ದಾನೆ. ಐ ಥಾಟ್ ಮೈ ಡೆತ್ ಅಲೋನ್ ಕುಡ್ ಡೆಸ್ಟ್ರಾಯ್ ಬಸವಯ್ಯ. ನೋಡಿ, ಇಲ್ಲಿ ಅವನ ಆಲೋಚನೆಯನ್ನು ಮಾಡಿದ್ದಾನೆ, ಏನನ್ನ, ಮೈ ಡೆತ್, ನನ್ನ ಒಂದು ಸಾವು. ಸೊ ದೇರ್ ಇಸ್ ಅ ಸ್ಟಿಫ್ ಕಾನ್ಫಿಟೇಷನ್. ಆಲ್ ಆಫ್ ರಿಮೆಂಬರ್ ದಟ್ ಒನ್. ಓಕೆ, ಇನ್ ದ ಸೆಕೆಂಡ್ ಪ್ಯಾರಾಗ್ರಾಫ್ ಇನ್ ದಿಸ್ ವಿಡಿಯೋ. ಓಕೆ, ಐ ಥಾಟ್ ಮೈ ಡೆತ್ ಅಲೋನ್ ಕುಡ್ ಡೆಸ್ಟ್ರಾಯ್ ಬಸವಯ್ಯ. ನನ್ನ ಸಾವು ಮಾತ್ರ ಬಸವಯ್ಯನನ್ನು ಡೆಸ್ಟ್ರಾಯ್ ಮಾಡುತ್ತೆ ಅಂತಕ್ಕಂಥದ್ದು ನಾವು ಅಂದ್ಕೊಂಡಿದ್ದಾನೆ, ಆಲೋಚನೆಯನ್ನು ಮಾಡಿದ್ದಾನೆ. ಐ ಗೇವ್ ಅಪ್ ಎವ್ರಿಥಿಂಗ್ ಆ್ಯಂಡ್ ಸ್ಟಾರ್ಟೆಡ್ ಆಫ್. ಅವನೆಲ್ಲವನ್ನೂ ಸಹ ಬಿಡ್ತಾನೆ, ಅಲ್ಲಿರ್ತಕ್ಕಂಥ ಎಲ್ಲವನ್ನೂ ಸಹ ಬಿಟ್ಟು ಹಳ್ಳಿನಲ್ಲಿ. ಸೊ ಆ್ಯಂಡ್ ಸ್ಟಾರ್ಟೆಡ್ ಆಫ್, ಇಟ್ ಮೀನ್ಸ್ ದ ಮೂವ್ ಆನ್, ಗೋ ಆನ್ ಟು ಅದರ್ ಸೈಡ್. ಓಕೆ, ಸೊ ಇಲ್ಲಿ ಏನು ಮಾಡ್ತಾನೆ ಅವನು, ಅಲ್ಲಿಂದ ಜಾಗವನ್ನು ಖಾಲಿ ಮಾಡ್ತಾನೆ. ಎ ಫ್ಯೂ ಡೇಸ್ ಆಫ್ಟರ್ ಐ ಲೆಫ್ಟ್. ಕೆಲವೊಂದು ದಿವಸಗಳ ನಂತರದಲ್ಲಿ, ಆಫ್ಟರ್ ಐ ಲೆಫ್ಟ್, ತಮ್ಮಣ್ಣ ಜಾಗವನ್ನು ಖಾಲಿ ಮಾಡ್ತಾನೆ. ಬಸವಯ್ಯ ಪಾಸ್ಡ್ ಅವೇ. ಬಸವ ಏನಾಗ್ತಾನೆ, ಪಾಸ್ಡ್ ಅವೇ, ಸಾವನ್ನಪ್ತಾನೆ. ಓಕೆ, ಈ ಹ್ಯಾಡ್ ನೋ ಮೋರ್ ರೀಸನ್ ಟು ಲೀವ್. ಅವನಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಒಂದು ಕಾರಣ ಇರಲಿಲ್ಲ ಬದುಕೋದಕ್ಕೆ. ಯಾಕಂದರೆ ಯಾವುದೇ ರೀತಿಯಾಗಿರ್ತಕ್ಕಂಥ ಒಂದು ಪ್ರತಿಕಾರವನ್ನು ತೀರಿಸ್ಕೊಳ್ಳೋದಕ್ಕಾಗಲಿ ಅಥವಾ ಒಬ್ಬ ಸ್ಪರ್ಧಿ ಆಗಲಿ ಅವನಿಗಿರಲಿಲ್ಲ. ಹಾಗಾಗಿ ಸೊ ಅವನಿಗೆ ಎದುರಾಳಿ ಇಲ್ಲದ್ರಿಂದ ಅವನಿಗೆ ಬದುಕೋದಕ್ಕೆ ಯಾವುದೇ ರೀತಿಯಾಗಿರ್ತಕ್ಕಂಥ ಒಂದು ಕಾರಣ ಇರಲಿಲ್ಲ. ಹ್ಯಾವ್ ಅಂಡರ್ಸ್ಟುಡ್? ಎಸ್. Look at the next lines. So all of you subscribe. Don't forget. My name is Tamanna. After his death, I forgot all my songs and ballads. Look at this one. My name is Tamanna. ನೋಡಿ, ಈಗ ಅವನ ಹೆಸರನ್ನು ಹೇಳ್ತಾ ಇದ್ದಾನೆ. Who is the old man? So that is Tamanna. After his death. So here is means Basavayya's death. ಬಸವಯ್ಯನ ಸಾವಿನ ನಂತರದಲ್ಲಿ I forgot all my songs and ballads. ನೋಡಿ, ಇಲ್ಲಿ ಒಂದು ಪ್ರಶ್ನೆಯನ್ನು ಕೇಳ್ತಾರೆ ನಿಮಗೆ, 1 mark ಕ್ವಶನ್ ಅನ್ನ. Okay, so when did Tamanna forget all his songs and ballads? So that is after Basavayya's death. Have understood? So what is the answer? After Basavayya's death. Okay, so here and also here they want to ask another one question in another one way. So what did Tamanna forget after Basavayya's death? So that is all Tamanna's songs and ballads. Have understood? Yes. I, who was once famous, became a non-entity. Thus I avenged myself. So here I means Tamanna, who was once famous. ಅವನು ಫೇಮಸ್ ಆಗಿದ್ದ. ಓಕೆ, ಸೊ he was facilitated as the best poet of his times. ಒಬ್ಬ ಪ್ರತಿಭಾನ್ವಿತ ಆಗಿರ್ತಕ್ಕಂಥ ಒಬ್ಬ ಕವಿಯಾಗಿ ಫೇಮಸ್ ಆಗಿದ್ದ, ಪ್ರಸಿದ್ಧಿಯನ್ನು ಹೊಂದಿದ್ದ. ಬಿಕಮ್ ಎ ನಾನ್ ಎಂಟಿಟಿ, ಒಬ್ಬ ನಗಣ್ಯ ವ್ಯಕ್ತಿಯಾಗಿದ್ದ ಅಂತಕ್ಕಂಥದ್ದು. ಓಕೆ, ಸೊ ದಟ್ ಇಸ್ ನಾನ್ ಎಕ್ಸಿಸ್ಟೆನ್ಸ್. Yes, became a non-entity. Thus I avenged myself. ಸೊ ಈ ರೀತಿಯಾಗಿ ಓಕೆ, ಹೀಗೆ ನಾನೇನು ಮಾಡಿದೆ, ಸೊ ಅವನ ಮೇಲೆ ನಾನು ಅಗೇನ್ನ ತೀರಿಸ್ಕೊಂಡೆ ಅಂತಕ್ಕಂಥದ್ದು. ಅವೆಂಜ್ಡ್ ಮೈ ಸೆಲ್ಫ್, ನನ್ನಷ್ಟಕ್ಕೆ ನಾನೇನು ಮಾಡಿದೆ, ಅಗೇನ್ನ ತೀರಿಸ್ಕೊಂಡೆ. ಯುವರ್ ಹಸ್ಬೆಂಡ್ ಈಸ್ ಫ್ಲೋರಿಶಿಂಗ್ ಟುಡೇ. ಲುಕ್ ಅಟ್ ದೇರ್, ಆಸ್ ಅ ರಿಚ್ ಮ್ಯಾನ್. Your husband, who is husband? The owner of the plantation is flourishing. Flourishing means growing, developing. Okay, and ಅಭಿವೃದ್ಧಿ ಹೊಂದ್ತಾ ಇದ್ದಾನೆ ಅವನು. ಟುಡೇ ಆಸ್ ಅ ರಿಚ್ ಮ್ಯಾನ್, ಒಬ್ಬ ಶ್ರೀಮಂತ ವ್ಯಕ್ತಿಯಾಗಿ ಅವನು ಕಾಣಿಸ್ಕೊತಾ ಇದ್ದಾನೆ ಇವತ್ತಿನ ದಿನಕ್ಕೆ. ಓಕೆ, he is not amenable to any advice. Amenable means, so that is the, he is not obedience. ಅಂದರೆ ಅವನು ಯಾವುದೇ ಒಂದು ಹೇಳಿಕೆಗಳಿಗೆ ಅಂದರೆ ಅಡ್ವೈಸ್ಗೆ ಅವನು ವಿಧೇಯನಾಗಿರೋದಿಲ್ಲ ಅಂತಕ್ಕಂಥದ್ದು. he is not amenable to any advice. ಯಾವುದೇ ಸೂಚನೆಗಳನ್ನ ಕೊಡ್ಬೋದು, ಏನೇ ಇರ್ಬೋದು, ಸಲಹೆಯನ್ನು ಕೊಡ್ಬೋದು, ಅದಕ್ಕೆ ಅವನು ವಿಧೇಯ ಆಗಿರೋದಿಲ್ಲ. ಕೇಳತಕ್ಕಂಥ ಒಂದು ತಾಳ್ಮೆ ಅವನಲ್ಲಿಲ್ಲ ಈಗ ಅಂತಕ್ಕಂಥದ್ದು. ಓಕೆ, ಬಿಕಾಸ್ ಆಫ್ he is a rich man. Okay, he is not amenable to any advice. Man is so complicated that till the day of his death he goes on living for some revenge or the other, confronting one challenge or the other. Understand this one? Okay, man is so complicated, not understandable.
ಓಕೆ, ಸೊ ಇಲ್ಲಿ ಮನುಷ್ಯ ಅಂತಕ್ಕಂಥನು ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಸೊ ದಟ್ ಈಸ್ ಟೋಟಲಿ ಗೊಂದಲಮಯ ಅಂತಕ್ಕಂಥದ್ದು. ಮ್ಯಾನ್ ಈಸ್ ಸೋ ಕಾಂಪ್ಲಿಕೇಟೆಡ್ ದಟ್ ಟಿಲ್ ದ ಡೇ ಆಫ್ ಹಿಸ್ ಡೆತ್, ಎಲ್ಲಿವರೆಗೂ? ಸಾಯೋವರೆಗೂ ಸಹ. ಒಬ್ಬ ಮನುಷ್ಯ ಕೊನೆವರೆಗೂ ಸಾಯೋವರೆಗೂ ಸಹ ಏನಾಗಿರ್ತಾನೆ, ಏನಾದರೂ ಒಂದು ಇರುತ್ತೆ ಅವನಿಗೆ ಅಂತಕ್ಕಂಥದ್ದು. ಓಕೆ, ಸೊ ಈಗ ನಾವು ಒಂದು ನೋಡ್ತಾ ಹೋಗ್ತೀವಿ ಕೆಲವೊಂದು ಕಡೆ. ಸೊ ಸೈಕಲ್ ಇದ್ರೆ ಬೈಕ್ ಬೇಕು ಅಂತಕ್ಕಂಥದ್ದು, ಬೈಕ್ ಇದ್ರೆ ಕಾರ್ ಬೇಕು ಅನ್ನೋದು, ಕಾರ್ ಇದೆ ಒಂದು ಬಂಗ್ಲೆ ಇರಬೇಕು, ಕಾರ್ ನಿಲ್ಸೋದಕ್ಕೆ ಜಾಗ ಬೇಕಲ್ಲ. ಸೊ ಹಾಗೆ. ಸೊ ಈಗ ಇನ್ನೊಂದು ಅದೇ ರೀತಿಯಾಗಿ ಏನಾಗುತ್ತೆ, ಎಲ್ಲವೂ ಸಹ ಆಸೆ ಅಂತಕ್ಕಂಥದ್ದು ಮನುಷ್ಯನಿಗೆ ಇರುತ್ತೆ. ಅಂಡ್ ಆಲ್ಸೋ ಇಯರ್ ಈ ಗೋಸ್ ಆನ್ ಲಿವಿಂಗ್ ಫಾರ್ ಸಮ್ ರಿವೆಂಜ್, ಏನಾದರೂ ಒಂದು ಪ್ರತಿಕಾರಕ್ಕಾಗಿ ಅವನು ಬದುಕಬೇಕು. ಓಕೆ, ಆರ್ ದ ಅದರ್ ಕನ್ಫ್ರಂಟಿಂಗ್ ಒನ್ ಚಾಲೆಂಜ್ ಆರ್ ದಿ ಅದರ್. ಕನ್ಫ್ರಂಟಿಂಗ್ ಮೀನ್ಸ್ ದಟ್ ಈಸ್ ದ ಆಪೋಸ್ ಒನ್ ಚಾಲೆಂಜ್ ಆರ್ ದ ಅದರ್. ಯಾವ್ದಾರ ಮೇಲೆ ಪ್ರತಿಕಾರವನ್ನು ತೀರಿಸ್ಕೊಳ್ಳೋದಕ್ಕೆ, ರಿವೆಂಜ್ ಅನ್ನು ತೀರಿಸ್ಕೊಳ್ಳೋದಕ್ಕೆ ಅಥವಾ ಇನ್ನು ಮತ್ತೊಂದಕ್ಕೆ. ಕನ್ಫ್ರಂಟಿಂಗ್ ಒನ್ ಚಾಲೆಂಜ್, ಯಾವುದಾದ್ರೂ ಒಂದು ಚಾಲೆಂಜನ್ನು ಎದುರಿಸೋದಕ್ಕೆ. ಓಕೆ, ಆರ್ ಅದರ್ ಅಥವಾ ಮತ್ತೊಂದು ಚಾಲೆಂಜ್ಗೋಸ್ಕರ ಅವನು ಬದುಕಬೇಕಾಗಿರುತ್ತೆ ಅಂತಕ್ಕಂಥದ್ದು. ಅಮ್ಮ ಡು ನಾಟ್ ಥಿಂಕ್ ಅದರ್ವೈಸ್. ಓಕೆ, ಸೊ ಜಸ್ಟ್ ಅಸ್ಯೂಮ್ ಐ ಡಿಡ್ ನಾಟ್ ಟೆಲ್ ಯು ಎನಿ ಆಫ್ ದಿಸ್. Look at the next lines. Amma. So who is Amma here? Amma refers to, okay, so that is the owner's wife. Who is the owner? The plantation owner. Okay, so his wife. Amma, do not think otherwise. ಬೇರೆ ಏನು ಸಹ ನೀವು ಯೋಚನೆಯನ್ನ ಮಾಡಬೇಡಿ. ಜಸ್ಟ್ ಅಸ್ಯೂಮ್, ಜಸ್ಟ್ ಈ ರೀತಿಯಾಗಿ ತೆಗೆದುಕೊಳ್ಳಿ, ಕಲ್ಪಿಸ್ಕೊಳ್ಳಿ, ಅಂದರೆ ಊಹಿಸ್ಕೊಳ್ಳಿ ಅಂತಕ್ಕಂಥದ್ದು ಅಸ್ಯೂಮ್ ಅಂದ್ರೆ. ಜಸ್ಟ್ ಅಸ್ಯೂಮ್ ಐ ಡಿಡ್ ನಾಟ್ ಟೆಲ್ ಯು ಎನಿ ಆಫ್ ದಿಸ್. ನಾನೇನು ಸಹ ನಿಮ್ಗೆ ಹೇಳಿಲ್ಲ ಅಂತ ಅಂದ್ಕೊಳ್ಳಿ ನೀವು. ಓಕೆ, ಸೊ ಆರ್ ಥಿಂಕ್ ಆಲ್ ದಿಸ್ ಹ್ಯಾಪನ್ಡ್ ಇನ್ ಎ ಡ್ರೀಮ್, ಅಥವಾ ಈ ರೀತಿಯಾಗಿ ಯೋಚನೆಯನ್ನ ಮಾಡಿ. ಸೊ ಇದೆಲ್ಲವೂ ಸಹ ನಡೆದಿರ್ತಕ್ಕಂಥದ್ದು ಒಂದು ಕನಸಿನಲ್ಲಿ ಅಂತ ಅಂದ್ಕೊಳ್ಳಿ ಅಂತ ಹೇಳಿ ಸೊ ಓಲ್ಡ್ ಮ್ಯಾನು ಸೊ ಇಲ್ಲಿ ಓನರ್ಸ್ನ ವೈಫ್ಗೆ ಹೇಳ್ತಾ ಇದ್ದಾನೆ. ದ ಲೇಬರರ್ಸ್ ಹ್ಯಾವ್ ಸ್ಟಾರ್ಟೆಡ್ ಗೋಯಿಂಗ್ ಓಮ್. ನೋಡಿ, ಅದಾದ ನಂತರದಲ್ಲಿ ಕೆಲವೊಂದು ಸಾಲುಗಳನ್ನ ಹೇಳ್ತಾನೆ. ದ ಲೇಬರರ್ಸ್ ಹ್ಯಾವ್ ಸ್ಟಾರ್ಟೆಡ್ ಗೋಯಿಂಗ್ ಓಮ್. ಎಲ್ಲ ಅಲ್ಲಿರ್ತಕ್ಕಂಥ ಕೆಲಸಗಾರರು ಎಲ್ಲಿಗೆ ಹೋಗ್ತಾ ಇದ್ದಾರೆ? ಸಂಜೆ ಆಗಿದೆ ಆಲ್ರೆಡಿ. ಓಕೆ, ಸೊ ನಮ್ಗೆ ಗೊತ್ತಾಗಿದೆ ಆಲ್ರೆಡಿ. ಸೊ ದಟ್ ಈಸ್ ದ ಸನ್ ವಾಸ್ ಸ್ಲಿಪ್ಪಿಂಗ್ away into the western horizon. So that is already evening time. So that's why the laborers have started going home. ಎಲ್ಲರೂ ಸಹ ಎಲ್ಲಿಗೆ ಹೋಗ್ತಾ ಇದ್ದಾರೆ? ಮನೆಗೆ ಹೋಗ್ತಾ ಇದ್ದಾರೆ ಅಂತಕ್ಕಂಥದ್ದು. That young child of Lokya, understand this one, Lokya paints well. Okay, so ಇಲ್ಲಿ young child ಹೆಸರನ್ನು ಸಹ ಹೇಳ್ತಾ ಇದ್ದಾರೆ. That young child of Lokya paints well. ಓಕೆ, ಚೆನ್ನಾಗಿ ಇವನು ಬಣ್ಣವನ್ನು ಹಚ್ತಾನೆ ಅಂತಕ್ಕಂಥದ್ದು, ಚೆನ್ನಾಗಿ ಪೇಂಟಿಂಗ್ ಅನ್ನ ಮಾಡ್ತಾನೆ. He is bedridden with fever. ಅವನು ಬೆಡ್ಡಿಡನ್ ಅಂದರೆ ಹಾಸಿಗೆಯನ್ನು ಹಿಡಿದಿದ್ದಾನೆ, ಹಾಸಿಗೆಯಲ್ಲಿ ನರಳ್ತಾ ಇದ್ದಾನೆ. ಯಾವುದರಿಂದ? ಜ್ವರದಿಂದ. ಐ ಶಾಲ್ ಪೇ ಹಿಮ್ ಎ ವಿಸಿಟ್. ನಾನು ಅಲ್ಲಿಗೆ ಒಂದು ವಿಸಿಟನ್ನು ಕೊಡಬೇಕು, ಭೇಟಿಯನ್ನು ನೀಡಬೇಕು ಅಂತಕ್ಕಂಥ ಮಾತನ್ನು ಇಲ್ಲಿ ಹೇಳ್ತಾ ಹೋಗ್ತಾನೆ. ಓಕೆ, ಸೊ ಐ ಶಾಲ್ ಪೇ ಹಿಮ್ ಎ ವಿಸಿಟ್. ಆ್ಯಂಡ್ ದೆನ್ ಸೊ ಯು ವಾಂಟ್ ಟು ಅಬ್ಸರ್ವ್ ಲಾಸ್ಟ್ 2 lines. ಓಕೆ, ಸೊ ಫರ್ಗಿವ್ ಮೀ ಅನೇಬಲ್ ಟು ಎಲಾಬ್ರೇಟ್. ಐ ಹ್ಯಾವ್ ಟೋಲ್ಡ್ ಯು ವಾಟ್ ಎವರ್ ಐ ಫೆಲ್ಟ್ ಆಸ್ ಇಟ್ ಈಸ್. ಐ ಹ್ಯಾಡ್ ಸೀನ್ ಆಲ್ ದಿಸ್ ಇನ್ ಎ ಡ್ರೀಮ್. ನೋಡಿ, ಇಲ್ಲಿ ಫರ್ಗಿವ್ ಮೀ ಇದನ್ನು ಇಲ್ಲಿ ನಮ್ಗೆ ಹೇಳ್ತಾ ಇರ್ತಕ್ಕಂಥದ್ದು ಯಾರು? ಟ್ರಾನ್ಸ್ಲೇಟೆಡ್ ಬೈ H.S. ರಾಘವೇಂದ್ರ ರಾವ್. ಓಕೆ, ಇಟ್ ಮೀನ್ಸ್ ಪಿ ಲಂಕೇಶ್. ಆ ಒಬ್ಬ ನರೇಟರು ನಮ್ಗೆ ಹೇಳ್ತಾ ಹೋಗ್ತಾನೆ. ನೋಡಿ, ಇಲ್ಲಿ ಫರ್ಗಿವ್ ಮೀ, ನನ್ನನ್ನು ಕ್ಷಮಿಸಿಬಿಡಿ. ಅನೇಬಲ್ ಟು ಎಲಾಬ್ರೇಟ್, ಇದನ್ನು ಎಲಾಬ್ರೇಟನ್ನು ಮಾಡೋದಕ್ಕೆ, ವಿವರವಾಗಿ ಹೇಳೋದಕ್ಕೆ ಸಾಧ್ಯ ಆಗಿಲ್ಲ. ಐ ಹ್ಯಾವ್ ಟೋಲ್ಡ್ ಯು ವಾಟ್ ಎವರ್ ಐ ಫೆಲ್ಟ್. ನಾನು ನಿಮ್ಗೆ ಹೇಳಿದ್ದೀನಿ ಯಾವುದನ್ನು? ಯಾವ ಒಂದು ಅನುಭವಿಸಿದ್ದು ಅಂತಕ್ಕಂಥದ್ದು. ಫೆಲ್ಟ್ ಅಂದ್ರೆ ಇಲ್ಲಿ. ಓಕೆ, ವಾಟ್ ಎವರ್ ಐ ಫೆಲ್ಟ್ ಆಸ್ ಇಟ್ ಈಸ್ ಐ ಹ್ಯಾಡ್ ಸೀನ್ ಆಲ್ ದಿಸ್ ಈಸ್ ಇನ್ ಎ ಡ್ರೀಮ್. ಅಂದರೆ ನನ್ನ ಕನಸಿನಲ್ಲಿ ನಾನು ಏನನ್ನೆಲ್ಲವನ್ನೂ ಸಹ ಕಂಡೆ. ಸೊ ಅಷ್ಟನ್ನು ಮಾತ್ರ ನಾನು ನಿಮಗೆ ವಿವರಿಸಿ ಹೇಳಿದ್ದೀನಿ ಅಂತಕ್ಕಂಥ ಮಾತನ್ನು ಇಲ್ಲಿ ಹೇಳ್ತಾ ಹೋಗ್ತಾನೆ. ಐ ಅಂಡರ್ಸ್ಟುಡ್ ದಿಸ್ ಒನ್. ಓಕೆ, ಆಲ್ ಆಫ್ ಯು ಅಂಡರ್ಸ್ಟ್ಯಾಂಡ್ ದ ಕ್ಯಾರೆಕ್ಟರ್ಸ್ ಆಫ್ ದಿಸ್ ಲೆಸನ್. ಓಕೆ, ಸೊ ಹಿಯರ್ ಡೆಫಿನೆಟ್ಲಿ ದೇ ವಾಂಟ್ ಟು ಆಸ್ಕ್ 4 marks, 1 mark and then 6 marks question. Okay, so there are option 4 mark or 6 marks. I understood this one. Okay, thank you one and all. Subscribe to my channel, don't forget it.